ಈ ಮಗುವಿನ ಎಲ್ಬೋ ಜಾಯಿಂಟ್ ಸಂಪೂರ್ಣವಾಗಿ ಮುರಿದುಕೊಂಡಿತ್ತು. ನಾವು ನೆಕ್ಸ್ಟ್ ಎಕ್ಸ್ರೇ ಆಫ್ಟರ್ 2 ವೀಕ್ಸ್ ತೆಗೆಸಿದ್ದೀವಿ. 2 ವಾರದ ನಂತರ ಈ ಮೂಳೆ ಎಕ್ಸ್ರೇ ತೆಗೆಸಿರೋದು. ಇದರಲ್ಲಿ ಸಂಪೂರ್ಣವಾಗಿ ಮೂಳೆ ಸೇರಿಕೊಂಡಿದೆ. ಇನ್ನೊಂದು ಸ್ವಲ್ಪ ಸಮಯ ಬಾಳ ಹೆದರಿಕೊಂಡ್ಬಿಟ್ಟಿದೆ ನಾನು. ಹೆಂಗೋ ಚೆನ್ನಾಗವನೇ ಈಗ ವಾಸಿ ಆಗ್ಬಿಡ್ತಲ್ಲ ಅದೇ ಸಾಕು ನನಗೆ. ಆಪರೇಷನ್ ಅಂದ್ರೆ ಭಯಾನ ಅಷ್ಟು ಸೈಸಕ್ಕೆ ಮುಳೆ ಇದೆಲ್ಲ ಆಗ್ಬಿಡ್ತಾರೆ ಸ್ಕ್ರೂನೇ ಆಗ್ತೀನಿ ಅಂದಿದ್ದವ್ರು. ಈಗ ಹೆಂಗೋ ದೇವ್ರ ದಯೆಯಿಂದ ಇದೆ, ಒಳ್ಳೇದೈತಲ್ಲ ಸಾಕು. ಇಷ್ಟ ಇರ್ಲಿಲ್ಲ ಆಪರೇಷನ್ ಮಾಡ್ಸಕ್ಕೆ, ಅದಕ್ಕೆ ನಿಮ್ಮ ಸುಮ್ಮನೆ ಕರ್ಕೊಂಡ್ ಇಲ್ಲಿ ನರಗಳು ಲಾಕ್ ಆಗತ್ತೆ ತಗೊಂಡಿಲ್ಲ ಅಂದ್ರೆ. ಇಲ್ಲಿ ಒಂದ್ ದಾರ ತಗೊಂಡಿರ್ತೀವಿ ನಾವು, ನರಗಳು ಫ್ರೀ ಇರ್ತದ ಅವಾಗ. ಇಲ್ಲಿ ನಾವು ಪಟ್ಟಿ ತಗೊಂಡಾಗ ಈ ಪಟ್ಟೆ ಮೇಲೆ ಬರ್ತದ, ಅವ್ನಿಗೆ ಅಷ್ಟೊಂದು ಲಾಕ್ ಆಗಲ್ಲ. ಎಲ್ಲಿ ನೋವಾಗ್ತಿದೆ ಸುಳ್ಳು ಹೇಳ್ಬೇಡ. ನೋವಾಗ್ತಿದ್ಯಾ ನಿನ್ಗೆ? ನಿಜ ಹೇಳ್ಬೇಕು. ಸ್ವಲ್ಪ ಅಲ್ಲ, ನೋವೇ ಆಗಲ್ಲ ಅಷ್ಟೊಂದು. ನಂಗೆ ಗೊತ್ತು. ಹೋದ್ ಸತಿ ಫುಲ್ ನೋವಿತ್ತು ನಿನ್ಗೆ, ಅದ್ ನಂಬ್ತೀನಿ ನಾನು. ಹೋದ್ ಸತಿ ಮುಟ್ಟಿದ್ರು ನೋವಾಗ್ತಿತ್ತು, ಏನ್ ಮಾಡಿದ್ರು ನೋವಾಗ್ತಿತ್ತು. ಈ ಸತಿ ಮೂಳೆ ಕೂತ್ಕೊ ಬಂದ್ ಬಿಡ್ತದಲ್ಲ, ನೋವು ಇರಲ್ಲ ಅಷ್ಟೊಂದು. ಈ ಬರೋ ಸತಿ ಇದು ಇರಲ್ಲ ನೋವು. ನಾನ್ ನೋಯಿಸ್ತೀನಿ. ನೀ ಈ ತರ ಮಾತಾಡಿದ್ರೆ ಬಿಟ್ಬಿಡ್ತೀನಾ? ಮಾತ್ ಅಲ್ವಾ? ಇನ್ನೊಂದ್ ಎಕ್ಸ್ರೇ ಮಾಡ್ಸದ ನೆಕ್ಸ್ಟ್ ಬಂದ್ರೆ? ನೆಕ್ಸ್ಟ್ ಬಂದ್ರೆ ಮಾಡಿಸ್ತೀನಿ ಒಂದ್ ಎಕ್ಸ್ರೇ. ಇವಾಗ ಕೈನ ಇಲ್ಲಿ ಒಂದ್ ಸ್ವಲ್ಪ ಮಡ್ಚು, ನೀನೇ ಇಟ್ಕೊಂಡಿ. ಈ ತರ ಇಲ್ಲಿ ಈ ತರ ಮಾಡು ಮಾಡ್ಬೇಕು ಒಂದ್ಸತಿ. ಆತರ ಮಾಡು, ಬರೀ ನಂದಿ ಈ ತರ ಅನ್ನು. ಶಬಾಷ್. ಬೆಂಡ್ ಮಾಡು, ಸ್ಟ್ರೈಟ್ ಮಾಡ್ಬೇಕು, ಸ್ಟ್ರೈಟ್ ಮಾಡ್ಬೇಕು. ಇಲ್ಲಿ ಈ ತರ ಇದಲ್ಲ, ಹಿಂಗೆ. ಶಬಾಷ್. ಅಷ್ಟು ನೋವಾಗ್ತಿದ್ಯಾ ನಿನ್ಗೆ? ಇಲ್ಲ ಅಲ್ವಪ್ಪ, ನೋವು ಕಮ್ಮಿ ಐತೆ ಅಂತಿದ್ದಾಳ. ಅಪ್ಪ ಬೇಕು, ಸರಿ. ನೋವು ಹೆಂಗೈತೆ ಹೇಳು? ನೋವು ಹೆಂಗಿದಪ್ಪ?